ವಿಜಯಪುರ ಜಿಲ್ಲೆಯಲ್ಲಿ ಸಂಕ್ರಮಣದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಅಭಿಯಾನ ಪ್ರಾರಂಭವಾಗುವುದು ಎಂದು ಇಲ್ಲಿನ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಯುತ ರಾಹುಲ್ ಕುಮಾರ್ ಬಾವಿಗೊಡ್ಡಿ ಅವರು ತಿಳಿಸಿದ್ದಾರೆ. ಜನವರಿ 13ರಂದು ಉದ್ಘಾಟನೆಯಾದ ಈ ಕಾರ್ಯಕ್ರಮವು ಜನವರಿ 15 ಸಂಜೆ 8 ಗಂಟೆವರೆಗೆ ಪ್ರದರ್ಶನಗೊಳ್ಳುತ್ತದೆ. ಈ ಕಾರ್ಯಕ್ರಮವು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತಾಲೂಕಿನ ವಿವಿಧ ಶಾಸಕರು ಹಾಗೂ ಜಿಲ್ಲೆಯ ವಿವಿಧ ಅಧಿಕಾರಿಗಳು ಒಳಗೊಂಡು ಉದ್ಘಾಟನೆಯಾಗುತ್ತದೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸಾಲುಮರದ ತಿಮ್ಮಕ್ಕ, ವಿಜಯಪುರ ಗೋಲ್ ಗುಂಬಜ್ ಹೀಗೆ ನಾನಾ ರೀತಿಯ ಕಲೆಗಳು ಫಲಪುಷ್ಪದಲ್ಲಿ ಕಂಗೊಳಿಸುತ್ತವೆ. ಸಾರ್ವಜನಿಕರು ಇದರ ನೋಟವನ್ನು ಸವಿಯಲು ಆಗಮಿಸಬೇಕು ಎಂದು ತಿಳಿಸುತ್ತಾರೆ. ರೈತರಿಗಾಗಿ ತಮ್ಮ ಉಪಯೋಗದ ವಸ್ತುಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸರಿ ಒಂದು ದೂರ ಒಂದು 3 ಫ್ಲೋರ್ ಬರಬರ ಸರಿ ಒಂದು ದೂರ ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೀವಿ. 13-4 ಗಂಟೆಗೆ ಉದ್ಘಾಟನೆ ಇದೆ. 14 ಮತ್ತು 15 3 ದಿವಸ ಕಂಟಿನ್ಯೂಸ್ ಆಗಿ ಮುಂಜಾನೆಯಿಂದ ಸಾಯಂಕಾಲವರೆಗೂ ಓಪನ್ ಆಗಿರುತ್ತದೆ. ಅದಕ್ಕೆ ವಿಜಯಪುರ ಜಿಲ್ಲೆಯ ರೈತರು ಮತ್ತು ಇಲ್ಲಿನ ಎಲ್ಲ ಸಾರ್ವಜನಿಕರು ಬಂದು ಈ ನಮ್ಮ ಫಲಪುಷ್ಪ ಮೇಳವನ್ನು ನೋಡಿ ಮತ್ತು ಇಲ್ಲಿ ನಾವು ಮಳಿಗೆಗಳನ್ನು ಎಲ್ಲ ಹಾಕ್ತಾಯಿದ್ದೀವಿ. ತಮಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ತಾವೆಲ್ಲರೂ ಬಂದು ಎಲ್ಲ ಸುತ್ತು ಪಡ್ಕೋಬೇಕಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ನಾವು ಸಾಲುಮರದ ತಿಮ್ಮಕ್ಕ ಅವರ ಒಂದು ನೆನಪಿಗಾಗಿ ಅವರ ಒಂದು ಪ್ರತಿಭೆ ಮಾಡ್ತಾಯಿದ್ದೀವಿ. ಹೂವಿನಲ್ಲಿ ಗೋಲ್ ಗುಮ್ಮಟ ಮತ್ತು ಆದಿಯೋಗಿ, ಹೂವಿನಲ್ಲಿ ಡಾಲ್ಫಿನು, ಹುಂಸ ಮತ್ತು ಈರುಳ್ಳಿಯಲ್ಲಿ ಮನೆ, ಈ ರೀತಿ ಹಲವಾರು ವಿಭಿನ್ನವಾದ ಆಕೃತಿಗಳನ್ನು ಹೂವಿನಲ್ಲಿ, ಹಣ್ಣಿನಲ್ಲಿ, ತರಕಾರಿಯಲ್ಲಿ ಮಾಡ್ತಾಯಿದ್ದೀವಿ. ಸ್ಕೂಲ್ ಹುಡುಗರಿಗಾಗಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಅಂತ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ರೈತರ ಸ್ನೇಹಿಯಾದ ಜೇನುಹುಳು, ಅದ್ರದ್ದು ಒಂದು ಕಾನ್ಸೆಪ್ಟ್. ಯಾಕಂದರೆ ಜೇನುಹುಳು ಇಲ್ಲದೇ ನಮ್ಮ ಭವಿಷ್ಯ ಇಲ್ಲ ಅಂತ ಅಂದ್ಕೊಂಡು ಒಬ್ರಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಜೇನುಹುಳದು ಕಲ್ಟಿವೇಷನ್ ಯಾವ ಥರ ಮಾಡ್ಬೋದು, ಯಾವುದಕ್ಕೆ ಉಪಯೋಗ ಏನದು ಅಂತ ಅನ್ನೋದು ಅದನ್ನೂ ಒಂದು ಡೆಮೋ ಮಾಡ್ತಾಯಿದ್ದೀವಿ. ಅವೆಲ್ಲರೂ ಬಂದು ನೋಡಿಕೊಂಡು ಸತ್ತು